ಸದಸ್ಯರು, ಮಾಜಿ ಸಂಸದರು ಮತ್ತು ನಂತರ ಪಕ್ಷದ ಪ್ರಮುಖರು ಎಲ್ಲರೂ ಕೂಡ ಬಂದು ಇವತ್ತು ಪತ್ರಿಕಾಗೋಷ್ಠಿ ಕರೀತಾ ಇರುವಂಥ ಉದ್ದೇಶ ಇಷ್ಟೇ. ಕರ್ನಾಟಕ ರಾಜ್ಯದಲ್ಲಿ ಜೊತೆಯಲ್ಲಿ ಇವತ್ತಿದ್ದಂಥ ವಿದ್ಯಮಾನಗಳ ಬಗ್ಗೆ ನಾವು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಹಾಗಾಗಿ ಇವತ್ತು ಕಾಂಗ್ರೆಸ್ಸಿನ ಪಕ್ಷ, ಇವತ್ತು ಕಾಂಗ್ರೆಸ್ಸಿನ ಪಾರ್ಟಿ ಇಂದಿರಾ ಗಾಂಧಿ ಕಾಲದಲ್ಲಿ ಇವತ್ತು ವಿಮಾನ ಯಾವ ರೀತಿಯಲ್ಲಿ ವೇಗವಾಗಿ ಹಾರಾಡ್ತಾ ಇತ್ತೇನೋ ಆ ರೀತಿಯಲ್ಲಿ ಕಾಂಗ್ರೆಸ್ ಪಾರ್ಟಿ ಕೂಡ ಆ ವಿಮಾನದ ವೇಗದಲ್ಲಿ ಅವತ್ತು ಪಾರ್ಟಿ ನಡೀತಾ ಇತ್ತು. ಇವತ್ತು ಕಾಂಗ್ರೆಸ್ ಪಾರ್ಟಿಯನ್ನ ಇಂದಿರಾ ಗಾಂಧಿ ಕಾಲದಿಂದ ಇವತ್ತಿನ ತನಕ ನೋಡಿದ್ರೆ ಅದು ಬರ್ತಾ 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 ಇವತ್ತು ಸ್ಪೀಡ್ ಕಡಿಮೆ ಆಗ್ಲಿಕ್ಕೆ ಕಾರಣ ಏನಂದ್ರೆ ಇವತ್ತು ಜನರು, ಈ ರಾಜ್ಯದಲ್ಲಿ ದೇಶದಲ್ಲಿದ್ದಂತ ಜನರು ಕಾಂಗ್ರೆಸ್ ಪಕ್ಷದ ಬಗ್ಗೆ, ಆಡಳಿತದ ಬಗ್ಗೆ ಬೇಸರ, ಜೊತೆಲಿ ಅವರು ಬೇರೆ ಬೇರೆ ಕಾರಣಗಳಿಂದ ಆ ಸ್ಪೀಡ್ ಅನ್ನು ಕಡಿಮೆ ಮಾಡುವಂತ ಕೆಲಸ ಇವತ್ತು ದೇಶದ ಜನರು ಮಾಡಿದರು. ನಾವೆಲ್ಲರೂ ಕೂಡ ವಿಮಾನ ಅಂದ ತಕ್ಷಣ ಬಹಳಷ್ಟು ಸ್ಪೀಡವಾಗಿ ವೇಗವಾಗಿ ಹೋಗುತ್ತೆ. ಇವತ್ತು ವಿಮಾನ ವೇಗದಲ್ಲಿದ್ದಂತ ಕಾಂಗ್ರೆಸ್ ಪಾರ್ಟಿ ಬರ್ತಾ ಬರ್ತಾ ಏನಾಯ್ತು, ಬಸ್ಸದ ವೇಗದಲ್ಲಿ ಹೋಗೋದಕ್ಕೆ ಪ್ರಾರಂಭ ಆಯ್ತು. ಆ ಬಸ್ಸದ ವೇಗದ ಜೊತೆಲಿ ಸ್ಕೂಟರ್ ಹೋಗಂತ ವೇಗ ಆಯ್ತು. ಆ ಸ್ಕೂಟರ್ ಹೋಗ್ತಾ ಹೋಗ್ತಾ ಅದು ಸೈಕಲ್ ಆಯ್ತು, ಸೈಕಲ್ ವೇಗ ಆಯ್ತು. ಇವತ್ತು ಇಂದು ಅಂದ್ರೆ ಸೈಕಲ್ ವೇಗವಾಗಿ ಇವತ್ತು ಅಂದ್ರೆ ಬುಲೆಟ್ ಗಾರ್ಡ್ ಅಂದ್ರೆ ಎತ್ತಿನ ಗಾಡಿ ಸ್ಪೀಡ್ಗೆ ಇವತ್ತು ತಲುಪಿದೆ. ಸ್ಕ್ರಾಪ್ ಆಗಿದೆ ಅಂತೀರಾ? ತಲುಪಿದೆ. ಯಾಕಂದ್ರೆ ಒಂದು ಸರಿ ವಿಮಾನದಷ್ಟು ಸ್ಪೀಡ್ ಇರುವಂತ ಕಾಂಗ್ರೆಸ್ ಪಾರ್ಟಿ ಸ್ಕ್ರಾಪ್ ಆಗಿದೆ. ಇವತ್ತು ಎತ್ತಿನ ಗಾಡಿಗೆ ಸ್ಪೀಡ್ ಬಂದಿದೆ ಅಂದ್ರೆ ಎಷ್ಟು ಜನರು ತಿರಸ್ಕಾರ ಮಾಡಿದ್ದಾರೆ ನೋಡಿ ಆ ಕಾಂಗ್ರೆಸ್ ಪಾರ್ಟಿಯನ್ನು. ಇವತ್ತು ಕಾಂಗ್ರೆಸ್ ಪಾರ್ಟಿ ಆ ಸ್ಪೀಡ್ ಅನ್ನು ಕಡಿಮೆ ಮಾಡಲಿಕ್ಕೆ ಇವತ್ತು ಈ ದೇಶದ ಜನರನ್ನೇ ಕಾರಣ. ಯಾಕಂದ್ರೆ ಆ ಸ್ಪೀಡ್ ಅನ್ನು ಕಟ್ ಮಾಡಿದ್ದೆ ಈ ದೇಶದ ಜನರು. ಇವತ್ತು ಆ ಸ್ಪೀಡ್ ಅನ್ನು ಎದಕ್ಕೋಸ್ಕರವಾಗಿ ಕಟ್ ಮಾಡಿದ್ರಿಂದ ದೇಶದಲ್ಲಿ ಬಹಳಷ್ಟು ಭ್ರಷ್ಟಾಚಾರ ಆಗ್ತಾ ಇದೆ. ಆ ಭ್ರಷ್ಟಾಚಾರವನ್ನು ಜನರು, ದೇಶದಲ್ಲಿದ್ದಂತ ಜನರು ಅದನ್ನ ನೋಡಿ ತಡಿಲಾರದಂತೆ ಈ ಕಾಂಗ್ರೆಸ್ ಪಾರ್ಟಿ ಏನು ಭ್ರಷ್ಟಾಚಾರ ಮಾಡ್ಕೊಂತ ಬಂದಿದನೋ ಅದನ್ನ ಕಡಿಮೆ ಮಾಡಬೇಕು ಅನ್ನೋ ಕಾರಣದಿಂದ ಈ ದೇಶದ ಜನರು ಇವತ್ತು ಮುಖ್ಯ ಕಾರಣ ಅದನ್ನ ಕಡಿಮೆ ಮಾಡಂತ ಕೆಲಸ ಮಾಡಿದ್ರು. ಅವರು ಬಹಳಷ್ಟು ಸರಿ ಹೇಳ್ತಿರ್ತಾರ, ನಾವು ಯಾವ ರೀತಿಯಲ್ಲಿ ಕಾಂಗ್ರೆಸ್ ಪಾರ್ಟಿಯವರು ಭ್ರಷ್ಟಾಚಾರ ಮಾಡಿದೀವಿ ಅಂದ್ರೆ 3 ತಲೆಮಾರಿಗೆ ಆಗೋಷ್ಟು ಭ್ರಷ್ಟಾಚಾರವನ್ನು ಮಾಡಿದ್ದಾರೆ. 3 ತಲೆಮಾರಿಗೆ ಆಗೋಷ್ಟು. ಬಹುಶಃ ಬಹಳಷ್ಟು ಮಂದಿ ಕರ್ನಾಟಕ ರಾಜ್ಯದಲ್ಲಿ ಇದ್ದಂಥವ್ರು ಕೂಡ ಅವರು ಕೂಡ ಭಾಷಣಗಳಲ್ಲಿ ನಾವು ಕಾಂಗ್ರೆಸ್ ಪಾರ್ಟಿ ಭ್ರಷ್ಟಾಚಾರ ಮಾಡಿದ್ರೆ ಒಂದೇ ತಲೆಮಾರಿಗೆ ಹೋಗಂತ ಅಷ್ಟು ಭ್ರಷ್ಟಾಚಾರ ಮಾಡಲ್ಲ, 3 ತಲೆಮಾರಿಗೆ ಸೇರಂತ ಭ್ರಷ್ಟಾಚಾರವನ್ನು ಮಾಡ್ತೀವಿ, ಲೂಟಿ ಮಾಡ್ತೀವಿ ಅನ್ನೋದು ಅವರು ಕಾಂಗ್ರೆಸ್ ನಾಯಕರು ಕೂಡ ಬಹಳಷ್ಟು ಸಾರಿ ಹೇಳಿದ್ದಾರೆ. ಇವತ್ತು ಕಾಂಗ್ರೆಸ್ಸಿನ ಪಾರ್ಟಿ ಈ ದೇಶಕ್ಕೆ ಸ್ವತಂತ್ರ ಬಂದ ನಂತರ, ಇಂಡಿಪೆಂಡೆನ್ಸ್ ಬಂದ ನಂತರ, ಅವತ್ತಿನ ಕಾಲದಲ್ಲಿ ಮೊದಲನೇ ಪ್ರಧಾನಮಂತ್ರಿಗಳು ಈ ದೇಶದಲ್ಲಿ ಜವಾಹರ್ಲಾಲ್ ನೆಹರು ಅವರು ಆಗ್ತಾರ. ಆ ಜವಾಹರ್ಲಾಲ್ ಕಾಲದಲ್ಲಿ ನೋಡ್ರಿ, ಅವತ್ತು ಪ್ರಧಾನಮಂತ್ರಿಗಳಂತ ಜವಾಹರ್ಲಾಲ್ ನೆಹರು ಅವರು ಅವತ್ತು ಪ್ರಧಾನಮಂತ್ರಿಗಳಾದ ನಂತರ ಭ್ರಷ್ಟಾಚಾರ ಅವತ್ತು ಪ್ರಾರಂಭ ಆಗುತ್ತೆ ಕಾಂಗ್ರೆಸ್ ಪಾರ್ಟಿಗೆ. ನಂತರ ಅವತ್ತು ಪ್ರಧಾನಮಂತ್ರಿಗಳಾದ ನಂತರ ಈ ದೇಶಕ್ಕೆ 1947 ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ 1948ರಲ್ಲಿ ಬಹಳ ದೊಡ್ಡ ಹಗರಣ ಆಗುತ್ತೆ. ಆ ಹಗರಣ ಅಂದ್ರೆ ಜೀಪ್ ಹಗರಣ ಅನ್ನಂಥದ್ದು ನೆಹರು ಕಾಲದಲ್ಲಿ ಆಗುತ್ತೆ. ಅಲ್ಲಿ ಭ್ರಷ್ಟಾಚಾರ ಉಗಮ ಆಗುತ್ತೆ ಕಾಂಗ್ರೆಸ್ ಪಾರ್ಟಿಗೆ. ಭ್ರಷ್ಟಾಚಾರ ಉಗಮ ಆದಂತ ಟೈಮಲ್ಲಿ ಅಂದ್ರೆ ಅದು ಅವತ್ತಿನ ನೆಹರು ಕಾಲದಲ್ಲಿ ಪ್ರಾರಂಭ ಆಗಿ, ಪ್ರಧಾನಮಂತ್ರಿಗಳು ನೆಹರು ಕಾಲದಲ್ಲಿ ಪ್ರಾರಂಭ ಆಗಿ ಇವತ್ತು ಎಲ್ಲಿ ತನಕ ಅಂದ್ರೆ ಪ್ರಿಯಾಂಕಾ ರಾಹುಲ್ ಗಾಂಧಿ ತನಕ ಆ ನದಿ ನೀರು ಹರಿದು ಬರ್ತಾ ಇದ್ದಾರೆ. ಇಲ್ಲಿ ತನಕ ಕೂಡ ಭ್ರಷ್ಟಾಚಾರ ಮಾಡ್ಕೊಂತ ಬಂದ. ಇವತ್ತು ಕಾಂಗ್ರೆಸ್ ಪಕ್ಷ ಬಹುಶಃ ಕಾಂಗ್ರೆಸ್ ಪಕ್ಷದ್ದು ಆ ವೇಗ ಅಂತೂ ಜನರು ಕಡಿಮೆ ಮಾಡಿದಾರ, ಆದ್ರೆ ಭ್ರಷ್ಟಾಚಾರ ವೇಗವಂತೂ ಕಡಿಮೆ ಆಗ್ಲಿಲ್ಲ ಅನ್ನೋ ಮಾತನ್ನು ಕೂಡ ಬೇಸರದಿಂದ ಹೇಳ್ಬೇಕಾಗುತ್ತೆ. ಇವತ್ತು ರಾಮುಲು ಯಾಕೋಸ್ಕರವಾಗಿ ಇವತ್ತು ಜವಾಹರ್ಲಾಲ್ ನೆಹರು ತಗೊಂತ ಇದ್ರಿ, ಪ್ರಿಯಾಂಕಾ ಗಾಂಧಿ ಅವ್ರ ತನಕ ಕೂಡ ತಗೊಂಡ್ಬಂದಿರಿ, ರಾಹುಲ್ ಗಾಂಧಿ ತನಕ ಕೂಡ ತಾವು ತಗೊಂಡ್ಬಂದಿರಿ ಅಂದ್ರಿಗಿನ ಅದಕ್ಕೆ ಉದಾಹರಣೆ ಇವತ್ತು ನಾಗೇಂದ್ರ ಅವರನ್ನಂತ ಮಾತನ್ನು ಹೇಳ್ಬೇಕಾಗುತ್ತೆ. ಯಾಕಂದ್ರೆ ನಾಗೇಂದ್ರ ಅವರು ಸಂಪುಟ ಸ್ಥಾನಕ್ಕೆ ಅವರು
ಇವತ್ತು ಸಂಪುಟ ಸ್ಥಾನದಲ್ಲಿ ಅವರು ಮಂತ್ರಿಗಳಾಗಿದ್ದಾರೆ ನಾಗೇಂದ್ರ ಅವರು. ಅಂದ್ರೆ ಅವರು ನಾಗೇಂದ್ರ ಅವರು ಮಂತ್ರಿ ಆದ ನಂತರ ನಾನು ಎದಕ್ಕೆ ಕಂಪೇರ್ ಮಾಡ್ತಾ ಇದ್ದೆ ಅಂದ್ರೆ ಭ್ರಷ್ಟಾಚಾರಕ್ಕೆ ಯಾವ ರೀತಿಯಲ್ಲಿ ಕಾಂಗ್ರೆಸ್ ಪಾರ್ಟಿ ಬೆಂಬಲಿಸ್ತಿದೆ ಅನ್ನೋ ಮಾತನ್ನು ಕೂಡ ನಾನು ಹೇಳಬೇಕಾಗುತ್ತೆ. ಯಾಕಂದ್ರೆ ವಾಲ್ಮೀಕಿ ನಿಗಮದಲ್ಲಿ, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರವನ್ನು ಮಾಡಿ ಆ ಪ್ರಕರಣದಲ್ಲಿ ಭಾಗಿಯಾಗಿರುವಂತ ನಾಗೇಂದ್ರ ಜೈಲು ಸೇರಿ ರಾಜೀನಾಮೆಯನ್ನು ನೀಡಿ ನಂತರ ಆ ವ್ಯಕ್ತಿಗೆ ಇವತ್ತು ಪುನಃ ಅವರು ಮಂತ್ರಿ ಸ್ಥಾನವನ್ನು ಕೂಡ ಕೊಟ್ಟಿದ್ದಾರೆ. ನಾನು ಕಾಂಗ್ರೆಸ್ ಪಾರ್ಟಿಯನ್ನು ನೇರವಾಗಿ ಕೇಳ್ತೀನಿ, ನಿಮ್ಮ ಕಾಂಗ್ರೆಸ್ ಪಾರ್ಟಿ ಅವತ್ತು ನೆಹರು ಕಾಲದಲ್ಲಿ ಕೂಡ ಹಗರಣ ಮಾಡಿದ್ರಿ. ಪ್ರಿಯಾಂಕಾ ರಾಹುಲ್ ಗಾಂಧಿ ತನಕ ಕೂಡ ಅದು ಉಗಮ ಹಾಕುವಂತ ನದಿ ಹರಿದಂಗ ಹರ್ದುಕೊಂಡ್ ಬರ್ತಾ ಇದೆ. ಇವತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಾಗೇಂದ್ರ ಅವರು ಭ್ರಷ್ಟಾಚಾರ ಮಾಡಿದ್ದೀನಿ ಅಂತೇಳಿ ಜೈಲಿಗೆ ಹಾಕಿ, ಆ ಜೈಲಿಗೆ ಹಾಕುವಂತ ಟೈಮಲ್ಲಿ ಅವರು ರಾಜೀನಾಮೆಯನ್ನು ಕೊಟ್ಟ ನಂತರ ಇವತ್ತು ಪುನಃ ಅವ್ರು ಏನು ಸಾಧನೆ ಮಾಡಿದ್ದಾರೆ ಗೊತ್ತಿಲ್ಲ ಆಗಲಿ ನಾಗೇಂದ್ರ ಅವರು ಇವತ್ತು ಹೈಕಮಾಂಡ್ ಅವರು ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ಏನಂದ್ರೆ ಮಂತ್ರಿ ಸ್ಥಾನ ನಿಮ್ಗೆ ಅಂತೇಳಿ ಗಿಫ್ಟ್ ಕೊಟ್ಟಿದ್ದಾರೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು ಎಷ್ಟು ಆರೋಪಗಳು ಅಂದ್ರೆ ಸಾಕಷ್ಟು ಬೆಳಗ್ಗೆ ನೀವು ಎದ್ರೆ ಸಾಕು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸಾಕಷ್ಟು ಅವರು ಮಂತ್ರಿಗಳಾದ್ಮೇಲೆ ಎಲ್ಲ ಭ್ರಷ್ಟಾಚಾರವನ್ನು ಕೂಡ ಮಾಡಿದ್ದಾರೆ. ಅವರಲ್ಲಿ 1 ಕೇಸ 2 ಕೇಸ ಸುಮಾರು 8 ಕೋಟಿ ರೂಪಾಯಿ ಮನಿ ಲ್ಯಾಂಡ್ರಿಂಗ್ ಕೇಸಲ್ಲಿ ನಾಗೇಂದ್ರ ಅವರು ಇದ್ದಾರೆ. 8 ಕೋಟಿ ರೂಪಾಯಿ ಮನಿ ಲ್ಯಾಂಡ್ರಿಂಗ್ ಕೇಸಲ್ಲಿ ನಾಗೇಂದ್ರ ಅವರು ಇದ್ದಾರೆ. ಜೊತೆಯಲ್ಲಿ ಚಂದ್ರಶೇಖರ್ ಅನ್ನಂತ ವ್ಯಕ್ತಿ ಸಾವಿಗೆ ಕಾರಣದಂತವರು ನಾಗೇಂದ್ರ ಅವರು. ಬಳ್ಳಾರಿಯ ಲೋಕಸಭೆ ಚುನಾವಣೆಯಲ್ಲಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ಹಣವನ್ನು ಬಳಸಿದಂತವರು ನಾಗೇಂದ್ರ ಅವರು. ಹೈಕಮಾಂಡ್ಗೆ ಒಂದು ರೀತಿ ದಾನದ ರೂಪದಲ್ಲಿ ಕೊಟ್ಟಂತವರು ನಾಗೇಂದ್ರ ಅವರು. ಹೈಕಮಾಂಡ್ಗೆ ದಾನದ ರೂಪದಲ್ಲಿ ಕೊಟ್ಟಂತವರು ಹೈಕಮಾಂಡ್. ಚಂದ್ರಶೇಖರ್ ಅನ್ನಂತ ವ್ಯಕ್ತಿ ಒಬ್ಬ ಅಧಿಕಾರಿಯನ್ನು ಅವ್ರ ಕುಟುಂಬದವ್ರನ್ನ ಕಣ್ಣೀರು ಹಾಕಿಸಿದಂತವರು ನಾಗೇಂದ್ರ ಅವರು. ಅವ್ರ ಪರಿಸ್ಥಿತಿ ಇವತ್ತು ಇಡಿ ತನಿಖೆಯಲ್ಲಿ ಎದುರಿಸ್ತಾ ಇರುವಂತವರು ನಾಗೇಂದ್ರ ಅವರು. ನಕಲಿ ಬ್ಯಾಂಕ್ ಖಾತೆಗಳಲ್ಲಿ ಹಣವನ್ನು ಬೇರೆ ಕಡೆ ಹೂಡಿಕೆಯನ್ನ ಮಾಡಿದಂತವ್ರು ನಾಗೇಂದ್ರ ಅವರು. ಇವತ್ತು ಪುನಃ ಅವರು ದುರಂತ ನೋಡಿ ಅವರು ಮಂತ್ರಿಗಳಾಗಿ ಇವತ್ತು ನಾಗೇಂದ್ರ ಅವರು ಮಂತ್ರಿಗಳಾಗಿದ್ದಾರೆ. ಜೂನ್ 2026 ಸುಮಾರಾಗಿ ಸಿಬಿಐ ಅವರು ಅವ್ರದ್ದು ವಿರುದ್ಧ ಕೇಸ್ ಮಾಡಿದಂತ ಟೈಮಲ್ಲಿ 89 ಕೋಟಿ ಅಂತ ಹೇಳಿ ಕೇಸ್ ಮಾಡ್ತಾರೆ. ಅಂದ್ರೆ 187 ಕೋಟಿ ಭ್ರಷ್ಟಾಚಾರ ಮಾಡಿದಂತ ಟೈಮಲ್ಲಿ ಅಲ್ಲಿ ಸುಮಾರಾಗಿ ಬೇರೆ ಏನು ಇನ್ನ 100 ಕೋಟಿ ರೂಪಾಯಿ ಏನು ಹಣ ಇದ್ದು ಆಲ್ರೆಡಿ ವಾಪಸ್ ಕಟ್ಟಿದಾರ. ಇನ್ನು ಸದನದಲ್ಲಿ ಇನ್ನ 100 ಕೋಟಿ ರೂಪಾಯಿ ಕೊಡಬೇಕು ಅನ್ನೋಂಥ ಒಪ್ಪಿಗೆಯನ್ನು ಕೂಡ ಅವತ್ತು ಕೊಟ್ಟಂತ ಟೈಮಲ್ಲಿ ಕೂಡ ಅದನ್ನ ಸುಮಾರಾಗಿ ಸಿಬಿಐದವರು ಒಂದು ಆರೋಪಿ ಪಟ್ಟಿಯನ್ನು ಮಾಡಿದಂತ ಟೈಮಲ್ಲಿ 3 ಆರೋಪಿ ಪಟ್ಟಿಯಲ್ಲೂ ಕೂಡ ಸಲ್ಲಿಸುವಂತ ಕೆಲಸ ಸಿಬಿಐ ಅವರು ಮಾಡ್ತಾರೆ. ಅವತ್ತು ಇಡಿ ಅವರು ಆರ್ಥಿಕ ಇಲಾಖೆಯಲ್ಲಿ ಅವತ್ತು ಅಕ್ರಮವಾಗಿ ಹಣ ಏನು ಅಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಅದೆಲ್ಲ ಕೂಡ ನಾಗೇಂದ್ರವರೇ ಮಾಡಿದ್ದಾರೆ ಅಂತೇಳಿ ಹೇಳಿದ ನಂತರ ಮತ್ತೆ ಪುನಃ ಇವತ್ತು ಇಷ್ಟೊಂದು ಆರೋಪನೆ ಇದ್ದಂತ ಟೈಮಲ್ಲಿ ಕೂಡ ಅವ್ರಿಗೆ ಮಂತ್ರಿ ಸ್ಥಾನವನ್ನು ಕೂಡ ಕೊಡುವಂತ ಕೆಲಸ ಇವತ್ತು ಸಚಿನ್ ಆದಂತವರು ನಾಗೇಂದ್ರ ಅವರು. ಇವತ್ತು ನಾನು ಕೇಳ್ತೀನಿ, ಜನಾರ್ದನ್ ರೆಡ್ಡಿ ಅವರು ಮೊನ್ನೆ ಒಂದು ಮಾತು ಹೇಳಿದ್ರು. ಜನಾರ್ದನ್ ರೆಡ್ಡಿ ಅವರು ಏನ್ ಹೇಳಿದ್ರು, ಭ್ರಷ್ಟಾಚಾರ ಆಗಿದೆ, ಆ ಭ್ರಷ್ಟಾಚಾರದಲ್ಲಿ ಕಾಂಗ್ರೆಸ್ ಪಾರ್ಟಿ ಕೂಡ ಸೇರ್ಕೊಂಡಿದೆ ಅಂತ ಮಾತು ಹೇಳಿದಂತ ಟೈಮಲ್ಲಿ ನಾನು ಬಹಳಷ್ಟು ಮಂದಿಗೆ ನಾನು ಕೇಳ್ತೀನಿ, ತಾವು ಭ್ರಷ್ಟಾಚಾರ ಅನ್ನೋದು ಒಂದು ಜಾತಿಯಿಂದ ತಾವು ಯಾವತ್ತೂ ನೋಡಬಾರದು. ಅದು ಭ್ರಷ್ಟಾಚಾರ ಅನ್ನೋದು ಸಮುದಾಯಕ್ಕೆ ಒಂದು ಹೋಲಿಕೆ ಮಾಡಂತ ಕೆಲಸ ಆಗಿರ್ಬೋದು. ಇವತ್ತು ನಾನು ಕೇಳ್ತೀನಿ, ನಾಗೇಂದ್ರ ಅವರು ಇವತ್ತು ಅವರು ಜನಾರ್ದನ್ ರೆಡ್ಡಿ ಅವರು ಹೇಳಿಕೆ ಕೊಟ್ಟಿದ್ದಕ್ಕೋಸ್ಕರವಾಗಿ ಅವರು ಬಹಳಷ್ಟು ಮಂದಿ ನಾಗೇಂದ್ರ ಅವರು ಒಬ್ಬ ದಲಿತ ಅಂದೇಳಿ ಅವ್ರು ಬಹಳಷ್ಟು ಮಂದಿ ಅವ್ರು ಕನ್ನಡಕ್ಕೆ ಹಾಕೊಂಡು ನೋಡ್ತಾ ಇದ್ದಾರೆ. ನಾನು ನಾಗೇಂದ್ರ ಅವ್ರು ಕೇಳ್ತೀನಿ, ಸ್ವಾಮಿ ಇವತ್ತು ಜನಾರ್ದನ್ ರೆಡ್ಡಿ ಅವರು ಹೇಳಿದಕ್ಕೋಸ್ಕರವಾಗಿ ನಿಮ್ಗೆ ಏನ್ ಸಿಟ್ಟು ಬಂದಿದ್ದೇನೋ, ಅವ್ರು ಹೇಳಿದಂತ ಮಾತು ಏನ್ ತಪ್ಪೇನಲ್ಲ, ಇವತ್ತು ನಡೆದಿದ್ದಕ್ಕೋಸ್ಕರವಾಗಿ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದಾರೆ. ಬಹಳಷ್ಟು ಮಂದಿ ನಾಗೇಂದ್ರ ಅವ್ರನ್ನ ಇವತ್ತು ಒಬ್ಬ ದಲಿತ ಅಂತೇಳಿ ಬಹಳಷ್ಟು ಮಂದಿ ಕನ್ನಡಕ್ಕೆ ಹಾಕೊಂಡು ನೋಡ್ತಾ ಇದ್ದಾರೆ. ಅವ್ರಿಗೆ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ಇವತ್ತು ನಾನು ನಾಗೇಂದ್ರ ಅವ್ರನ್ನ ಇವತ್ತು ಸಾಕಷ್ಟು ಒಬ್ಬ ಬಡವರ ಹಣವನ್ನು, ಇವತ್ತು ಮಕ್ಕಳ ಸ್ಕಾಲರ್ಶಿಪ್ ಹಣವನ್ನು, ಅದೆಲ್ಲ ಕೂಡ ದಲಿತರ ಮಕ್ಕಳೆಲ್ಲ, ಹಿಂದುಳಿದಂತ ಮಕ್ಕಳೆಲ್ಲ, SC ST ಮಕ್ಕಳೆಲ್ಲ, ಆ ಸ್ಕಾಲರ್ಶಿಪ್ ಹಣವನ್ನು ಕೂಡ ತಾವು ಹೊಡೆದಿದ್ದೀರಲ್ಲ,
ಇವತ್ತು ಬಹಳಷ್ಟು ಮಂದಿ ಬಡವರಿಗೆ ಮನೆ ಸಿಗಬೇಕಾದಂತ ಹಣವನ್ನು ಕೂಡ ತಾವು ಹೊಡೆದಿದ್ದೀರಲ್ಲ. ನೀವು ಕೂಡ ಒಬ್ಬ ದಲಿತ ಅಲ್ಲ, ನೀನು ಕೂಡ ಇವತ್ತು ದಲಿತರ ಹಣವನ್ನು, ಸ್ಕಾಲರ್ಶಿಪ್ ಹಣ, ಬೇಕಾದಂತ ಪ್ರೋತ್ಸಾಹದ ಧನ ಹಣ, ಎಲ್ಲ ಹಣವನ್ನು ಒಡೆಯಂತ ಟೈಮಲ್ಲಿ ಅವತ್ತು ನಿನ್ನ ಕಣ್ಣಿಗೆ ನಾಗೇಂದ್ರ ಯಾಕೆ ನಿನಗೆ ನಾನು ದಲಿತ ಅಂತೇಳಿ ಯಾಕೆ ಅನಿಸ್ಲಿಲ್ಲ ಅನ್ನೋ ಪ್ರಶ್ನೆ. ಇವತ್ತು ಜನಾರ್ದನ್ ರೆಡ್ಡಿ ಅವರು ಏನು ಹೇಳಿದಕ್ಕೋಸ್ಕರವಾಗಿ ನೀನು ಬಂದ ತಕ್ಷಣ ನೀನು ಹೇಳಿದ್ರಿ, ನಾನು ಒಪ್ಪುತ್ತೀನಿ, ಇಲ್ಲ ನಕ್ಕೋಗಲ್ಲ. ಆದ್ರೆ ಇವತ್ತು ಯಾರು ಕೂಡ ಇವತ್ತು ಅವ್ರ ಪರವಾಗಿ ಏನು ನಮ್ಮ ನಾಗೇಂದ್ರ ಅವರು ದಲಿತ ಅಂತೇಳಿ ಏನು ಹೇಳ್ತಾ ಇದ್ರು, ಅವರೆಲ್ಲರೂ ನನಗೆ ಕೇಳೋದಿಷ್ಟೇ. ಇಷ್ಟು ದೊಡ್ಡ ಅನ್ಯಾಯ ಮಾಡಿದಂತ ಟೈಮಲ್ಲಿ ನಮ್ಮ ಮಕ್ಕಳಿಗೆ, ನಮ್ಮ ಮಕ್ಕಳನ್ನ ಭವಿಷ್ಯನ ಕಸ್ಕೊಂಡನ ಆ ಮನುಷ್ಯ. ಚಂದ್ರಶೇಖರನ್ ಅಂತ ವ್ಯಕ್ತಿನ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಂತ ಕೆಲಸ ಅವರು ಮಾಡಿದಾರ. ಸಾಕಷ್ಟು ಮಂದಿ ಮಕ್ಕಳು ಇವತ್ತು ಉನ್ನತ ಶಿಕ್ಷಣ ಸಿಗಲಾರ್ದಂತೆ ಮಕ್ಕಳೆಲ್ಲರೂ ಕೂಡ ಇವತ್ತು ವಿದೇಶದಿಂದ ವಾಪಸ್ ಬರ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಉನ್ನತ ಅವ್ರಿಗೆ ಏನು ಗೌರವಧನ ಕೊಡ್ಲಾರ್ದಂತೆ ಸಾಕಷ್ಟು ಮಂದಿ ಮಕ್ಕಳು ಇವತ್ತು ಸ್ಕಾಲರ್ಶಿಪ್ ಇಲ್ಲಾರ್ದಂತೆ ಕಣ್ಣೀರು ಹಾಕ್ತಾ ಇದ್ದಾರೆ. ಸಾಕಷ್ಟು ಮಂದಿ ಮಕ್ಕಳನ್ನ ಶಾಲೆಗಳಿಂದ ವಾಪಸ್ ಕಳಿಸ್ತಾ ಇದ್ದಾರ. ಸಾಕಷ್ಟು ಮಂದಿ ಇವತ್ತು ಇಷ್ಟೊಂದು ಯೂನಿಫಾರ್ಮ್ ಇಲ್ಲ, ಬೂಟ್ಸ್ ಇಲ್ಲ, ಇಷ್ಟೊಂದು ಹಣವನ್ನು ನೀನು ಒಬ್ಬನೇ ತಿಂದ್ಬಿಟ್ಟಲ್ಲಪ್ಪ. ಅವತ್ತು ನೀನು ದಲಿತ ಅನ್ನಂಥದ್ದು ನಿನಗೆ ಕಾಣಲಿಲ್ಲ ನಾಗೇಂದ್ರ ಅವರೇ. ನಿನಗೆ ಈ ಸುಮ್ಮನೆ ನೀನು ಇವತ್ತು ನನಗೆ ದಲಿತ ಅಂದಿದ್ದಕ್ಕೋಸ್ಕರವಾಗಿ ಯಾರು ಸಹಿಸಕ್ ಆಗಲ್ಲ ಅಂತ ಹೇಳಿ ತಾವೇನು ಹೇಳಿಕೆಯನ್ನು ಕೊಡ್ತಾ ಇದ್ರು. ನಾನು ಕೇಳೋದಿಷ್ಟೇ, ಅವತ್ತು ನಿನ್ಗೆ ಅನಿಸಿಲ್ಲನಪ್ಪ, ನಿನ್ಗೆ ಯಾವುದೇ ರೀತಿಯಲ್ಲಿ ಕೂಡ ಅನಿಸಿಲ್ಲನ. ಈ ಸಮುದಾಯದ ಮಕ್ಕಳು, ಬಡ ಮಕ್ಕಳು ಈ ಸಮುದಾಯದಲ್ಲಿ ಓದ್ಕೋಬೇಕಾದಂತ ಭವಿಷ್ಯ ಕಟ್ಟಕ್ಕೆ ಹೋದ ಆ ಭವಿಷ್ಯನ ಕಸ್ಕೊಂಡ್ರಲ್ಲ ನಾಗೇಂದ್ರವ್ರೆ. ನೀವು ಅವ್ರ ಭವಿಷ್ಯವನ್ನು ಕಸ್ಕೊಂಡ್ರಿ. ಯಾರೋ ಹೆಣ್ಣು ಮಕ್ಕಳು, ಬೀದಿ ಬದಿ ವ್ಯಾಪಾರಸ್ಥರು ಬದುಕಬೇಕಾದಂತ ಹಣವನ್ನು ಕಸ್ಕೊಂಡ್ರಲ್ಲ ನಾಗೇಂದ್ರವ್ರೆ. ನಕಲಿ ಖಾತೆಗಳಲ್ಲಿ ನೀವು ಎಲ್ಲೆಲ್ಲ ವರ್ಗಾವಣೆ ಮಾಡಿಕೊಂಡು ಎಲ್ಲಿ ಲೋಕಸಭೆ ಚುನಾವಣೆ ತಾವು ಬಳಕೆ ಮಾಡಿಕೊಂಡ್ರಿ. ಬಂಗಾರ ಅಂಗಡಿಗಳಿಗೆ, ಎಕ್ಸೈಸ್ ಅಂಗಡಿಗಳಿಗೆ, ಎಲ್ಲಿ ಬೇಕಾದ್ರೂ ಯಾರ ಹಣ ರೀ? ಅದೆಲ್ಲಗಳು ದಲಿತರ ಹಣ ಅಲ್ಲೇನ್ರಿ ನಾಗೇಂದ್ರ ಅವ್ರೆ? ಎಷ್ಟು ಮಂದಿ ಬಡವರನ್ನ ನೀವು ಹೊಟ್ಟೆ ಹೊಡೆದು, ಎಷ್ಟು ಮಂದಿ ಮಕ್ಕಳನ್ನು ಇವತ್ತು ಅವ್ರ ಜೀವನವನ್ನು ಕಸ್ಕೊಂಡು ಅವ್ರಿಗೆ ಶಿಕ್ಷಣ ಇಲ್ಲಾರ್ದಂತೆ ಮಾಡಿ, ಅವತ್ತು ನಿಮ್ಗೆ ಏನನ್ನ ಅನಿಸಿದ್ರಿಗಿನ ಖಂಡಿತವಾಗಿ ಇವತ್ತು ನಿನ್ನ ಒಪ್ಕೊತಾ ಇದ್ದೆ. ನಾನು ಖಂಡಿತವಾಗಿ ನೀನು ಒಬ್ಬ ದಲಿತ ನಾಯಕಪ್ಪ ಅಂದೇಳಿ ಒಪ್ಕೊತಾ ಇದ್ದೆ. ಇವತ್ತು ಇಷ್ಟು ಮಂದಿಗೆ ಮೋಸ ಮಾಡಿ ಇವತ್ತು ಪುನಃ ಅವ್ರು ಏನೋ ಹೇಳಿದಾರೆ ಅಂತೇಳಿ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ರಲ್ಲ, ಅವತ್ತು ನೀನು ಯೋಚನೆಯನ್ನು ಮಾಡಬೇಕಾಗಿತ್ತು. ಮಾಡಿದ್ದ ಅವತ್ತು ನಮ್ಮ ಬಡವರು ಮಕ್ಕಳ ಸಲುವಾಗಿ ನಾಗೇಂದ್ರ ನಿಂತರು ಮಂತ್ರಿ ಆದಂತ ಟೈಮಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟಿದ್ದಾರ. ಮಕ್ಕಳಿಗೆ ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕಂದ್ರೆ ಅವ್ರು ಪ್ರೋತ್ಸಾಹವನ್ನು ಕೊಟ್ಟಿದ್ದಾನ. ಗಂಗಾ ಕಲ್ಯಾಣ ಯೋಜನೆಯನ್ನು ಕೊಟ್ಟಿದ್ದಾನ. ಬಡವರಿಗೆ ಮನೆ ಕೊಟ್ಟಿದ್ದಾನ. ನಾಗೇಂದ್ರ ಅವರು ಎಷ್ಟೋ ಒಳ್ಳೆ ಕೆಲಸ ಮಾಡಿದ್ರೆ ನಾನು ಅಪ್ರಿಷಿಯೇಟ್ ಮಾಡ್ತಾ ಇದ್ದೇನೆ ನಾಗೇಂದ್ರ ಅವರೇ. ನಾನು ಹೇಳ್ತೀನಲ್ಲ, ನೀನು ಒಳ್ಳೆ ಕೆಲಸ ಮಾಡಿದ್ರೆ ಅಪ್ರಿಷಿಯೇಟ್ ಮಾಡಂತ ವಿಚಾರದಲ್ಲಿ ನಾನೇ ಮೊದಲನೇ ವ್ಯಕ್ತಿ. ಆದ್ರೆ ನೀನು ಈ ರಾಜ್ಯಕ್ಕೆ ಜನರಿಗೆ ದಲಿತರ ಹಣವನ್ನು ನುಂಗಿ ಹಾಕಿಬಿಟ್ಟಿಲ್ಲಪ್ಪ. ಅದಕ್ಕೆ ಅದು ಕ್ಲಾರಿಫಿಕೇಶನ್ ಇಲ್ಲ. ಅದಕ್ಕೋಸ್ಕರವಾಗಿ ಇವತ್ತು ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಕೇಳ್ತೀನಿ, ಇಂಥವ್ರನ್ನ ತಾವು ಮಂತ್ರಿಗಳು ಮಾಡಬೇಕಾಗಿತ್ತ? ಭ್ರಷ್ಟರನ್ನ ತಾವು ಮಂತ್ರಿಗಳು ಮಾಡಬೇಕಾಗಿತ್ತ? ಅವ್ರು ಏನೋ ಪುಣ್ಯಕ್ಕೆ ಇವತ್ತು ಎಲ್ಲ ಕೋರ್ಟ್ ಅವ್ರನ್ನ ಬಳ್ಳಾರಿಗೆ ಹೋಗ್ಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಇವತ್ತು ಬಳ್ಳಾರಿಗೆ ಬರ್ತಾ ಇದ್ದಾನ. ಅಕಸ್ಮಾತ್ ಕೋರ್ಟ್ ಅಲ್ಲಿ ನಾಳೆ ಬಳ್ಳಾರಿಗೆ ಬರಬಾರ್ದು ಅಂತೇಳಿ ಆದೇಶವನ್ನು ಕೊಟ್ಟಂತ ಟೈಮಲ್ಲಿ ನಮ್ಮ ಬಳ್ಳಾರಿ ಪರಿಸ್ಥಿತಿ ಏನು? ಅವ್ರನ್ನೇ ನನ್ನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬೆಂಗಳೂರು ಮಾಡ್ತೀರಾ? ಅಕಸ್ಮಾತ್ ಕೋರ್ಟ್ ನನ್ನ ಆದೇಶವನ್ನು ಮಾಡಿ ಎಲ್ಲಪ್ಪ ಬಳ್ಳಾರಿ ಬರೋಕ್ಕಾಗಲ್ಲ ಅಂತ ಟೈಮಲ್ಲಿ ಯಾವ ಜಿಲ್ಲೆಗೆ ಮಾಡ್ತೀರಿ? ಬೆಂಗಳೂರಲ್ಲಿ ಅಂತ ಉಸ್ತುವಾರಿ ಮಂತ್ರಿಗಳು ಮಾಡ್ಬೇಕಂದ್ರೆ ಆಲ್ರೆಡಿ ಬೆಂಗಳೂರು ಮಂತ್ರಿಗಳು ಕೊಟ್ಟುಬಿಟ್ಟಿದ್ರಿ. ನಾಳೆ ಎಲ್ಲ ರೀತಿಯಲ್ಲೂ ನಾಗೇಂದ್ರವ್ರನ್ನ ಬಳ್ಳಾರಿ ಬರಲ್ಲ ಎಂದು ಕೋರ್ಟ್ ಆದೇಶ ಕೊಟ್ಟರೆ ನೀವೇನು ಅವ್ರು ಶೋಕೇಶ್ ಗೊಂಬೆಯಲ್ಲಿ ಶೋಕೇಶ್ ಮಾಡಿ ಬಂದಂತವ್ರು ಹೋಗಂತವ್ರು ಎಲ್ಲರಿಗೂ ಶೋಕೇಶ್ ಗೊಂಬೆ ತರ ನಾಗೇಂದ್ರ ನಿಲ್ಲಿಸಿ ಅವ್ರು ನಮಸ್ಕಾರ ಮಾಡಿ ಹೋಗ್ತಾರೆ. ಇವತ್ತು ಕಾಂಗ್ರೆಸ್ಸಿನ ಹೈಕಮಾಂಡ್ ಅನ್ನೋಂಥದ್ದು ಇವತ್ತು ಕೇವಲ ಭ್ರಷ್ಟರಿಗೆ ಇವತ್ತು ಆದ್ಯತೆಯನ್ನು ಕೊಡುವಂತ ಕೆಲಸ ಆಗಿದೆ. ಅದಕ್ಕೋಸ್ಕರವಾಗಿ ನಾನು ಒತ್ತಾಯ ಮಾಡ್ತೀನಿ, ನಾಗೇಂದ್ರ ಅವರೇ, ನೀವು ನನ್ನ ವೈಯಕ್ತಿಕವಾಗಿ ನಾನು ಬಹಳ ತೀವ್ರವಾಗಿ ನಿಮ್ಮನ್ನು ಖಂಡಿಸ್ತೀನಿ. ನಾನು ಹೇಳಿದಿರಲ್ಲ ಅವತ್ತು ಯಾರ್ಯಾರು ಏನೇನೋ ಹೇಳಿದಿರಲ್ಲ. ನಾಗೇಂದ್ರ ಅವರೇ, ತಾವು ನೈತಿಕತೆ ಇದ್ರೆ, ಈ ದಲಿತರ ಬಗ್ಗೆ ನಿನ್ ಗೌರವ ಇದ್ರೆ, ದಲಿತರ ಹಣವನ್ನು ತಗೊಂಡು ಇವತ್ತು ಪುನಃ ಮಂತ್ರಿ ಸ್ಥಾನವನ್ನು ಪಡ್ಕೊಂಡಿದ್ದಲ್ಲ, ನಿನ್ನ ಆತ್ಮಸಾಕ್ಷಿತರಿಗಿನ ನೀವು ಕೂಡಲೇ ರಾಜೀನಾಮೆಯನ್ನು ಕೊಡ್ಬೇಕನ್ನೋದು ಒತ್ತಾಯ ಮಾಡ್ತೀನಿ. ನಾನು ಮಂತ್ರಿಗಳ ಸ್ಥಾನದಿಂದ ನೀವು ಕೂಡಲೇ ರಾಜೀನಾಮೆಯನ್ನು ಕೊಡ್ಬೇಕು. ನಿಮ್ಮ ಆತ್ಮಸಾಕ್ಷಿತರಿಗಿನ ಬರಲ್ಲ. ಈ ರಾಜ್ಯದಲ್ಲಿ ಬೀದರ್ಗೆ ಹೋಗ್ರಿ, ಚಾಮರಾಜನಗರ್ಗೆ ಹೋಗ್ರಿ, ಈ ಕಡೆ ನಮ್ಮ ಗದಗ ಕಡೆ ಹೋಗ್ರಿ, ಕೊಪ್ಪಳ ಕಡೆ ಹೋಗ್ರಿ, ಬೆಳಗಾವಿ ಕಡೆ ಹೋಗ್ರಿ, ನಿಮ್ಗೆ ಯಾವ ರೀತಿಯಲ್ಲಿ ಶಾಪ ಹಾಕುವಂತ ನೋಡ್ರಲ್ಲ. ನೀವು ಕೂಡಲೇ ರಾಜೀನಾಮೆಯನ್ನು ಕೊಡ್ಬೇಕು. ನಾನು ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅಣ್ಣವ್ರು ಕೂಡ ನಾನು ವಿನಂತಿ ಮಾಡ್ಕೊಂತೀನಿ.
ನಮ್ಮ ಚಲವಾದಿ ನಾರಾಯಣಸ್ವಾಮಿ ಅವರು ಕೂಡ ನಾನು ವಿನಂತಿ ಮಾಡ್ಕೊಳ್ತೀನಿ, ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ವಿಜೇಂದ್ರ ಅವರಿಗೆ, ನಮ್ಮ ಸುರೇಶ್ ಅಣ್ಣವ್ರಿಗೆ, ಸಾಕಷ್ಟು ಹಿರಿಯ ಶಾಸಕರು ಎಲ್ಲರೂ ಒತ್ತಾಯ ಮಾಡ್ತೀನಿ, ಎಲ್ಲಿ ತನಕ ಕೂಡ ನಾಗೇಂದ್ರ ಅವರು ರಾಜೀನಾಮೆ ಕೊಡಲ್ಲನೋ ಅಲ್ಲಿ ತನಕ ಸದನ ನಡೆಯಕ್ಕೆ ಕೊಡಬಾರ್ದು. ಮೊದಲನೇ ಅಜೆಂಡನೇ ಇವತ್ತು ನಾಗೇಂದ್ರ ಅವರನ್ನ ರಾಜೀನಾಮೆ ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ಮಾಡಬೇಕು. ಅಂತ ಭ್ರಷ್ಟರು ಈ ರಾಜ್ಯಕ್ಕೆ ಮಂತ್ರಿಗಳಾಗಿ ಮತ್ತೆ ಬರಬಾರದು. ಅಂತ ಭ್ರಷ್ಟ ಇವತ್ತು ಬಡವರ ಹಣ ತಿಂದಂತವ್ರು, ದಲಿತರ ಹಣ ತಿಂದಂತವ್ರು, ಇವತ್ತು ದಲಿತರು ಅಂತಿರಲ್ಲ, ನಿಮ್ಗೆ ಏನ್ ನಾಚಿಕೆ ಆಗಲ್ಲ ನಿಮ್ಗೆ? ಇವತ್ತು ದಲಿತರನ್ನಕ್ಕೆ ನಿಮ್ಗೆ ಏನಿದೆ ಅಲ್ರಿ, ಏನ್ ಮೌಲ್ಯಗಳಿದಾವೆ ನಿಮ್ಗೆ? ಏನನ್ನಾಗ್ಲಿ ನೀವು ಒಳ್ಳೆ ಕೆಲಸ ಮಾಡಿದ್ರಿ ಅಂದ್ರೆ ಈಗ ಹೇಳ್ತಿರಲ್ಲ, ನೀವು ಇಂಥ ನಮ್ಮ ಹೆಜ್ಜೆ ಗುರುತುಗಳನ್ನು ಬಿಟ್ಟೋಗಿದ್ದು ಹೇಳಲ್ಲ, ಯಾವ್ದಿಲ್ಲ ನಿಮ್ಗೆ. ಇಂಥ ಪರಿಸ್ಥಿತಿಯಲ್ಲಿ ನಾನು ನಮ್ಮ ಪಕ್ಷದ ಅಧ್ಯಕ್ಷರಿಗೆ, ವಿರೋಧ ಪಕ್ಷ ನಾಯಕರಾದಂತ ಅಶೋಕಣ್ಣವ್ರಿಗೆ, ಚಲವಾದಿ ನಾರಾಯಣಸ್ವಾಮಿ ಅವರಿಗೆ, ಮೇಲ್ಮನೆಯವರಿಗೆ ಸದನ ನಡೆಯಕ್ಕೆ ಬಿಡಲಾರ್ದಂತೆ ದಯವಿಟ್ಟು ಎಲ್ಲಿ ತನಕ ಕೂಡ ನಾಗೇಂದ್ರ ರಾಜೀನಾಮೆ ಕೊಡಲ್ಲ ಅಲ್ಲಿ ತನಕ ಕೂಡ ಸದನವನ್ನು ನಡೀಲಾರ್ದಂತೆ ನೀವು ಮಾಡ್ಬೇಕಂದ್ರೆ ನಾನು ಕೈ ಮುಗಿದು ಈ ರಾಜ್ಯದ ದಲಿತರ ಪರವಾಗಿ ನಾನು ವಿನಂತಿ ಮಾಡ್ಕೊಂತೀನಿ. ಹಂಗಾಗಿ ಇವತ್ತು ಏನು ನಮ್ಮ ಬಿಕೆ ಅವರು ಇಬ್ಬರು ಸೇರಿಕೊಂಡು ಸಭಾಪತಿಗಳಾದಂತ ಹೊರಟ್ಟಿ ಅವ್ರನ್ನ ಸಾಕಷ್ಟು ಅವ್ರ ಕಚೇರಿಯಲ್ಲಿ ಮತ್ತು ಡಿಕೆ ಮತ್ತು ಬಿಕೆ ಅವರು ಕುಂತು ಅವ್ರನ್ನ ಬೆದರಿಸಿ ಅವ್ರನ್ನ ರಾಜೀನಾಮೆಯನ್ನು ಸಹಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಬಹುಶಃ ಹೊರಟ್ಟಿಯವರು ಕಚೇರಿಯಲ್ಲಿ ಇದ್ದಂತ ಟೈಮಲ್ಲಿ 2 ತಾಸುಗಳ ಕಾಲ ಅವರು ಕೂಡ್ತಾರೆ. ಯಾರ್ಯಾರು ಡಿಕೆ ಅವರು ಬಿಕೆ ಅವರು ಇಬ್ರು ಕುಂತು ಅವ್ರನ್ನ ಬಲವಂತವಾಗಿ ಬೆದರಿಸಿ ರಾಜೀನಾಮೆಯನ್ನು ಪಡೆದ ನಂತರ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಕೇಳ್ತೀನಿ, ಸ್ವಾಮಿ ಹೊರಟ್ಟಿಯವರು ಈ ದೇಶದಲ್ಲಿ ಅತ್ಯಂತ ಹಿರಿಯ ಶಾಸಕ, ನಂತರ ಬಹುಶಃ ಎಷ್ಟು ಹಿರಿಯ ಶಾಸಕ ಅಂದ್ರಿಗಿನ ಬಹುಶಃ ಅವ್ರೆಲ್ಲರೂ ಕೂಡ ತಾವು ವಿಡಿಯೋ ಕ್ಲಿಪ್ಪಿಂಗ್ ನೋಡಿದ್ರೆ ಅನೇಕ ಮಂದಿ ಅವರು ಶಾಸಕರನ್ನಾಗಿ ನೋಡಿದಾರ, ಮುಖ್ಯಮಂತ್ರಿಗಳಾಗಿ ನೋಡಿದಾರ. ಆದ್ರೆ ಇವತ್ತು ಹಿರಿಯ ಶಾಸಕನಿಗೆ ಬಹುಶಃ ಹೊರಟ್ಟಿಯವರು ಹಿರಿಯ ಶಾಸಕರ ಜೊತೆಲಿ ಅವ್ರು ಏನನ್ನ ಗಿನ್ನಿಸ್ ಬುಕ್ಸ್ ಆಫ್ ರೆಕಾರ್ಡ್ ಅಲ್ಲಿ ಅವರು ಏನಿದ್ದಾರೆ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಅವರು ಆ ಹೆಸರು ಕೂಡ ದಾಖಲೆ ಆಗಿದೆ ಗಿನ್ನಿಸ್ ಬುಕ್ಸ್ ಆಫ್ ರೆಕಾರ್ಡ್ಸ್ ಅಲ್ಲಿ ಅಂತ ಹೇಳಿ ನಾನು ತಿಳ್ಕೊಂಡು ಅಷ್ಟು ಬಾರಿ ಶಾಸಕರಾದಂತು. ಆದ್ರೆ ಇವತ್ತು ಹಿರಿಯ ಶಾಸಕರಿಗೆ ತಾವು ಮಾಡಿದಂತ ಅಪಮಾನ, ಮುಖ್ಯಮಂತ್ರಿಗಳು ಯಾವ ಮುಖ್ಯಮಂತ್ರಿಗಳು ಈ ರೀತಿ ಅಪಮಾನ ಮಾಡಲಿಲ್ಲ, ನೀವು ಅಪಮಾನವನ್ನು ಮಾಡುವಂತ ಕೆಲಸ ಮಾಡಿದಿರಿ. ಬಹುಶಃ ಅವ್ರು ಏನನ್ನ ಬಾಯ್ ಬಿಟ್ರೆ ಏನೇನ ಆಗಿದೆ 2 ತಾಸುಗಳ ಕಾಲ ನೀವು ಡಿಕೆ ಅವರು ಕುಂತು 2 ತಾಸುಗಳ ಕಾಲ ಬೆದರಿಸಿ ಅವ್ರನ್ನ ಎದುರಿಸಿ ಅವ್ರು ರಾಜೀನಾಮೆ ಕೊಡಿಸಿದ್ರಂತ ಅವ್ರು ಬಾಯಿ ಬಿಚ್ಚಿದ್ರಿಗಿನ ನಿಮ್ಮ ಬಂಡವಾಳ ಬಯಲಾಗುವಂತ ಕೆಲಸ ಆಗುತ್ತೆ. ಅವ್ರು ಯಾಕೆ ಬೆದರಿಕೆ ಹೋಗಂತ ಡಿ.ಕೆ. ಶಿವಕುಮಾರ್ ಅವರು, ಬಿ.ಕೆ. ಹರಿಪ್ರಸಾದ್ ಅವರು 8 ಸಾರಿ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಅವ್ರು ಯಾಕೆ ಹೆದರಿಕೆ ಬೇಕು? ಎದ್ರಂತ ಈ ಕೆಲಸ ಮಾಡಲ್ಲ. ಅಲ್ಲ, ಅವ್ರಿಗೆ ನೋಡ್ರಿ, ಅವ್ರಿಗೆ ಒಂದು ಯಾವೇ ಮುಖ್ಯಮಂತ್ರಿಗಳು ಇತಿಹಾಸವನ್ನು ತೆಗೆದು ನೋಡಿದ್ರೆ ಈ ರೀತಿ ರಾಜೀನಾಮೆ ಕೊಡಿಸಿದಂತ ಉದಾಹರಣೆಗಳು. ಯಾಕಂದ್ರೆ ಅವರು ಯಾಕೆ ಬೆದರಿಕೆ ಅಂತ ಅದು ಪ್ರಶ್ನೆ ಅಲ್ಲ. ನಾನು ಇವತ್ತು ಒಂದು ಕಡೆ ಅವರು ಹಿನ್ನೆಲೆ ನೋಡಿದಂತ ಟೈಮಲ್ಲಿ ಬಿ.ಕೆ. ಹರಿಪ್ರಸಾದ್ ಅವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಹಿನ್ನೆಲೆ ನೋಡಿದಂತ ಟೈಮಲ್ಲಿ ಅವ್ರು ಯಾವ ಹಿನ್ನೆಲೆಯಿಂದ ಬಂದರೆ ಅದನ್ನು ಹೇಳೋದು ಬೇಕಿಲ್ಲ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ನಾನು ಮತ್ತೆ ಅವ್ರ ಗುರುಗಳ ಬಗ್ಗೆ ಹೆಸರನ್ನ ಉಲ್ಲೇಖನ ಮಾಡಕ್ಕೆ ನಾನು ರೆಡಿ ಇಲ್ಲ. ಅಂದ್ರೆ ಇವತ್ತು ಮುಖ್ಯಮಂತ್ರಿಗಳು 2 ತಾಸು ಸ್ಪೀಕರ್ ಚೇಂಬರ್ದಲ್ಲಿ ಕುಂತು ಅಲ್ಲೇ ಕ್ಷಣದಲ್ಲಿ ಯಾಕೆ ಅವರು ರಾಜೀನಾಮೆ ಪಡ್ಕೊಂಡ್ರು ಅನ್ನೋಂತ ವಿಚಾರವನ್ನು ನಾನು ಕೇಳ್ಬೇಕಾದ್ರೆ ಬೆದರಿಸ್ಯಾರ ನೀವ್ ಯಾಕೆ ಅನ್ಕತ್ರಿ? ನಿಮ್ಗೆ ಯಾರು ಹೇಳಿದ್ರು ಬೆದರಿಸಿದ್ರು? ನೋಡ್ರಿ, ನಾನು ಹೊರಟ್ಟಿ ಅವರು ಆರ್ಡಿನರಿ ಪರ್ಸನ್ ಅಲ್ಲ, ಆರ್ಡಿನರಿ ಯಾವ್ದೋ ಬಿಜೆಪಿ ಕಾರ್ಯಕರ್ತ ಅಲ್ಲ. ತಾವೇ ಹೇಳ್ದಂಗ ವಿಶ್ವ ದಾಖಲೆ ಮಾಡಿದವರು ಈ ರಾಜ್ಯದ ವಿಧಾನ ಪರಿಷತ್ ಸಭಾಪತಿ. ಅವ್ರು ಬಾಯಿ ಬಿಡ್ಲಾರ್ದಾಗ ನೀವು ಸುಮ್ನೆ ಯಾವ್ದೋ ರಾಜಕೀಯ ಲಾಭಕ್ಕಾಗಿ ಅವ್ರು ಹಾಗೆ ಮಾಡ್ಯಾರ ಹೀಗ್ ಮಾಡ್ಯಾರ ಅಂತ ಹೇಳೋದು ಏನಿದೆ? ಹೊರಟ್ಟಿಯವ್ರ ಹತ್ರ ನಾನು ಮಾತಾಡಿಲ್ಲ. ನಾನು ಹೊರಟ್ಟಿಯವ್ರ ಹತ್ರ ಮೊನ್ನೆ ರಾಜೀನಾಮೆ ಕೊಟ್ಟ ನಂತರ ಮಾತಾಡಿಲ್ಲ. ಇದಕ್ಕಿಂತ ಮುಂಚೆ ನಾನು ಹೊರಟ್ಟಿಯವ್ರ ಹತ್ರ ನಾನು ಮಾತಾಡಿದ್ದೇನೆ. ರಾಮ್ಲೋರೆ ಇವರು ಬಹಳಷ್ಟು ಹಿಂಸೆ ಕೊಡ್ತಾ ಇದಾರ, ನನಗೆ ರಾಜೀನಾಮೆ ಕೊಡ್ಬೇಕೆಂದು ಒತ್ತಾಯ ಮಾಡ್ತಾ ಇದಾರ. ನನಗೆ ಹೊರಟ್ಟಿಯವ್ರು ಹೇಳಿದಂತ ಮಾತು, ನನಗೆ ಇವತ್ತು ಮನೆ ರಾಜೀನಾಮೆ ಕೊಟ್ಟಂತ ಮಾತಾಡಿ ಸಂಪರ್ಕ ಹೋಗಿಲ್ಲ. ಮಾಡಿದ್ರು ನಮ್ಮ ಗದಗಿಗೆ, ನಮ್ಮ ಶಿವನಗೌಡರಿಗೆ ಮಾಡಿದ್ರು.
ಮಾಡಿದಂತ ರಾಮುಲು ಅವ್ರನ್ನ ತಕ್ಷಣ ಲೈನಲ್ಲಿ ತಗೊಳ್ರಿ ಅಂತ ಟೈಮಲ್ಲಿ ನಾನು ಅವ್ರ ಹತ್ರ ನಿಮ್ಮಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ನನಗೆ ಇದಕ್ಕಿಂತ ಮುಂಚೆ ಅಂದ್ರೆ ರಾಜೀನಾಮೆ ಕೊಡಲಿದ ಮುಂಚೆ ಹೊರಟ್ಟಿ ನನಗೆ ಫೋನ್ ಮಾಡಿದ್ರು. ರಾಮುಲು ಅವರೇ ನನಗೆ ಬಹಳಷ್ಟು ಹಿಂಸೆ ಕೊಡ್ತಾ ಇದಾರೆ, ರಾಜೀನಾಮೆ ಕೊಡ್ಬೇಕಂತ ಒತ್ತಾಯ ಮಾಡ್ತಾ ಇದಾರ. ರಾಮುಲು ಅವ್ರು ಇವ್ರು ಎಂತ ರಾಜಕಾರಣ ಮಾಡ್ತಾರ್ರಿ, ಯಾವ ಮುಖ್ಯಮಂತ್ರಿಗಳು ನಡ್ಕೊಂಡಿಲ್ಲ ನನ್ನ, ಇವರು ಈ ರೀತಿ ಅಸಹ್ಯ ಮಾಡಂತ ಕೆಲಸ ಮಾಡ್ತಾರೆ ಯಡಿಯೂರಪ್ಪ ನಮಗೆ ಹೊರಟ್ಟಿ ಅವ್ರು ಹೇಳಿದಂತ ಮಾತು. ಹಂಗಾಗಿ ಇವತ್ತು ಏನಾಗಿತ್ತು 14ನೇ ತಾರೀಕು ನಾನು ರಾಜೀನಾಮೆ ಹೌದು ಸ್ಪಷ್ಟವಾಗಿ ಹೇಳಿದ್ದಾರೆ 14ನೇ ತಾರೀಕು ರಾಜೀನಾಮೆ ಕೊಡ್ತೀನಿ ಅಂದ್ರೆ ಹೊರಟ್ಟಿ ಅವ್ರು ಹೇಳಿದಾರೆ. ಆದ್ರೆ ಅವ್ರು ಯಾಕೆ ಬಿಫೋರ್ ದಟ್ ಮಾಡ್ಬೇಕಾಯ್ತು? ಅದಕ್ಕೆ ಬೆದರಿಕೆ ಹಾಕ್ಯಾರ ಅಂತ ಮೋಸ್ಟ್ಲಿ ಅವ್ರ ಚೇಂಬರ್ ದಲ್ಲಿ ಒಬ್ಬ ಮುಖ್ಯಮಂತ್ರಿಗಳು DK ಮತ್ತು BK ಅವರು ಕುಂತ್ರೆ ನೋಡಿ ಅವ್ರಿಗೆ ಹಿನ್ನೆಲೆ ಅವ್ರ ಬ್ಯಾಕ್ಗ್ರೌಂಡ್ ನೋಡ್ರಿ. ಹಂಗಾಗಿ ಅವ್ರಿಬ್ರು ಕುಂತಾರು ಅಂದ್ರೆ ಅಲ್ಲಿ ಏನೋ ಒಂದ್ ಕಡೆ ಆಗ್ತದೆ ಅನ್ನೋದು ಬಹಳ ಸ್ಪಷ್ಟ ಮಾಡ್ತಾ ಇದಾರೆ ಅಂತ ಹೇಳಿದವರು ಅದೇನ್ ಬೆದರಿಕೆ ಹಾಕಿದಾರೆ ಅಂತ ನಿಮ್ಮ ಹತ್ರ ಹೇಳ್ಬೋದಾಗಿತ್ತು. ನೋಡೋಣ ನಾನು ಹೊರಟ್ಟಿ ಅವ್ರ ಹತ್ರ ನಾನು ಮಾತಾಡಿಲ್ಲ. ನಿಮ್ಮ ಹತ್ರ ಮಾತಾಡಿಲ್ಲ ಸರ್, ನಿಮ್ಮ ಅಧ್ಯಕ್ಷರಿದ್ದಾರೆ ಅವರು ಅವ್ರನ್ನ ಮೊನ್ನೆ ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೊಂಡು ಹೇಳಿದ್ರೆ ಹೆಂಗಾಗುತ್ತೆ? ಬೆದರಿಕೆ ಹಾಕಿದ್ದಾರೆ ವಿಡಿಯೋ ತುಣುಕುಗಳು ನೋಡ್ತಾ ಇದ್ರೆ ಅವ್ರ ಕಣ್ಣೀರು ಬರ್ತಾ ಇತ್ತು. ಒತ್ತಡ ಬೆದರಿಕೆ ಅಂದ್ರೆ ಒತ್ತಡ ರೂಪದಲ್ಲಿ. ಹಂಗಾಗಿ ಇವತ್ತು ಮುಖ್ಯಮಂತ್ರಿಗಳು ಈ ರೀತಿ ಒತ್ತಡವನ್ನು ಹಾಕುವಂತ ಕೆಲಸ, ಅವ್ರ ಶೈಲಿ ಏನಾಗಿದೆನೋ ಆ ಶೈಲಿಯನ್ನು ಕೂಡ ಮುಂದುವರಿಸುವಂತ ಕೆಲಸ, ಮುಖ್ಯಮಂತ್ರಿಗಳಾದ್ರೂ ಆ ಶೈಲಿಯನ್ನು ಬಿಡಲಾರ್ದಂತೆ BK ಮತ್ತು DK ಇಬ್ಬರು ಕೂಡ ಒಂದಾಗಿ ಆ ಶೈಲಿಯನ್ನು ಮುಂದುವರಿಸುವಂತ ಕೆಲಸ ಕೂಡ ಮಾಡ್ತಾರೆ. ಜೊತೆಲಿ ಇವತ್ತು ಕ್ಯಾಬಿನೆಟ್ಟಿನ ವಿಸ್ತರಣೆ ಅಂತ ಮಾಡಿದ್ದಾರೆ. ಆ ಕ್ಯಾಬಿನೆಟ್ ವಿಸ್ತರಣೆ ಮಾಡಿದ ನಂತರ ಎಲ್ಲರಿಗೂ ಕೂಡ ಭಯ ಇದೆ. ಯಾವತ್ತು ರಾಜೀನಾಮೆ ಕೇಳ್ತಾರೋ ನಮಗೆ ಅನ್ನೋಂಥ ಭಯ ಎಲ್ಲರಲ್ಲಿ ಇದೆ. ಇವತ್ತು ನಮ್ಮನ್ನ ರಾಜೀನಾಮೆ ಕೇಳ್ಬೋದು, ನಾಳೆ ಇನ್ನೊಬ್ಬರು ರಾಜೀನಾಮೆ ಕೇಳ್ಬೋದು, ಹೈಕಮಾಂಡ್ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೆ ಮಾಡ್ಬೋದು ಅನ್ನೋಂಥ ಭಯ ಅವರಲ್ಲಿ ಎಲ್ಲರಲ್ಲಿ ಕೂಡ ಇವತ್ತು ಆಗ್ತಾ ಇದೆ. ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ ಗಾಯತ್ರಿ ಶಾಂತನಗೌಡರು, ಈ ಗಾಯತ್ರಿ ಶಾಂತನಗೌಡರು ಅವರು ಬಹುಶಃ ಆ ಲಿಸ್ಟ್ ಅಲ್ಲಿ ಹೈಕಮಾಂಡ್ ಬಂದಂತ ಲಿಸ್ಟ್ ಅಲ್ಲಿ ಅವ್ರು ಇದ್ರು ಅನ್ನೋಂಥದ್ದು ನನಗಿರಂತ ಫಸ್ಟ್ ಲಿಸ್ಟ್ ಅಲ್ಲಿ ಅವ್ರ ಮಾಹಿತಿ. ಅದ್ರ ಜೊತೆ ಗಾಯತ್ರಿ ಶಾಂತನಗೌಡರ ಜೊತೆಲಿ ಮಾಂಕಾಳ ವೈದ್ಯರು ಸಹ ಇದ್ರು ಅನ್ನೋಂಥದ್ದು ನನಗಿದ್ದಂತ ನಿಮ್ಗೆಲ್ಲ ಅನೌನ್ಸ್ ಆಗಿದೆ. ಅನೌನ್ಸ್ ಆಗಿದೆ. ಇಬ್ರು ಕೂಡ ಅವರು ಇದ್ರು. ಇದ್ದಂತ ಟೈಮಲ್ಲಿ ಅವರು ತಕ್ಷಣ ಆ ಸಮಯದಲ್ಲಿ ಅವ್ರ ಹೆಸರುಗಳನ್ನು ತೆಗೆದ್ರು. ಜೊತೆಲಿ ಅವರು ಯಾರು ನಮ್ಮ ಇವರು ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಬಾಲಕೃಷ್ಣ, ಮಾಗಡಿ ಬಾಲಕೃಷ್ಣ ಅವರು ಇವತ್ತು ಸಚಿವರು ಹತ್ರ ಆಗಿದ್ದಾರೆ. ಆ ಸಚಿವರು ಆದ್ಮೇಲೆ ಇವತ್ತು ಅವ್ರು ಕೂಡ ಹೇಳಿಕೆಗಳನ್ನು ಕೊಟ್ಟು ಅವ್ರ ಕುರ್ಚಿ ಕೂಡ ಅಲ್ಲಾಡ್ತಾ ಇದೆ. ಅವ್ರ ಕುರ್ಚಿ ಕೂಡ ಒಂದು ಕಡೆ ಅವ್ರ ಕುರ್ಚಿ ಕೂಡ ಯಾವಾಗ ಹೆಂಗ್ ಆಗುತ್ತೋ ಗೊತ್ತಿಲ್ಲ. ಅವ್ರು ಕೂಡ ನಾನು ರಾಜೀನಾಮೆ ಕೇಳಿದ್ರೆ ಕೊಡ್ತೀನಿ ಅನ್ನೋಂಥ ಮಾತುಗಳನ್ನು ಕೂಡ ಅವರು ಮಾತಾಡ್ತಾ ಇದ್ದಾರೆ. ಆದ್ರೆ ನಾನು ಮುಖ್ಯಮಂತ್ರಿಗಳು ಒಂದು ಸಲಹೆ ಕೊಡ್ತೀನಿ, ಸ್ವಾಮಿ ದಯವಿಟ್ಟು ನೀವು ಈ ರೀತಿ ಲಿಸ್ಟ್ ಅಲ್ಲಿ ಇರುವಂತವ್ರನ್ನ ತೆಗಿತೀರಿ, ಇನ್ನೊಬ್ಬರನ್ನ ತೆಗಿತೀರಿ, ಮಂತ್ರಿಗಳಾದಂತ ರಾಜೀನಾಮೆ ಕೇಳಿದ್ರೆ ಕೊಡ್ತೀನಿ ಅನ್ನೋಂಥ ಗೊಂದಲಗಳು ಏನಿದೆ ಆ ಗೊಂದಲಗಳು ಪರಿಹಾರ ಆಗ್ಬೇಕಂದ್ರೆ ವಾರಕ್ಕೊಬ್ಬರನ್ನ ಸಚಿವರಾಗಿ ಮಾಡಿ. ಯಾಕಂದ್ರೆ ವಾರಕ್ಕೊಮ್ಮೆ ಸಚಿವ ಮಾಡಿದ್ರೆ ಇವನು ಬೇಡ ಅಂತಾನೆ ಇನ್ನೊಬ್ಬರು ಸೇರ್ತಾರೆ, ಇನ್ನೊಬ್ಬರು ಪ್ರಮಾಣ ಹೋಗ್ತಾರೆ. ಆ ವಾರಕ್ಕೊಮ್ಮೆ ರಾಜೀನಾಮೆ ಕೊಡಿಸೋದು, ವಾರಕ್ಕೊಮ್ಮೆ ಸಚಿವ ಮಾಡಂತ ಕೆಲಸ ಆದ್ರೆ ಮತ್ತೆ ನಿಮ್ಮ ಬಂಡಾಯ ಶಮನ ಆಗಂತ ಕೆಲಸ ಆಗ್ತದೆ. ಹಂಗಾಗಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಹಂಗಾಗಿ ಇವತ್ತಿನ ಬರಗಾಲ ಇದ್ದಂತ ಟೈಮಲ್ಲಿ ಕೂಡ ಬಹುಶಃ ಅಲ್ಲಿ ಹೋಗಿ ಬಂದಾರ. ಅವ್ರು ಕೂಡ ಇವತ್ತು ಜೋರಾಗಿ ಬಹಳಷ್ಟು ಮಂದಿ ಮಂತ್ರಿಗಳು ಕೂಡ ಅಡ್ಡಾಡ್ತಾ ಇದ್ದಾರೆ. ಅಡ್ಡಾಡಂತ ಟೈಮಲ್ಲಿ ಬಹುಶಃ ಈ ಪರಿಹಾರ ಏನು ಯಾವತ್ತು ಕೊಡಿಸ್ತೀರಿ ಅನ್ನೋಂಥದ್ದು ಕೂಡ ಒಂದು ನಿಗದಿಪಡಿಸಿರಲ್ಲ. ಇವತ್ತು ಓದಂತ ಟೈಮಲ್ಲಿ ಬಹಳಷ್ಟು ನುಕ್ಸಾನ್ ಅಂತೂ ಆಗಿದೆ ಅನ್ನೋಂಥದ್ದು ಒಂದು ಕಡೆ ಹೇಳ್ತಾ ಇದ್ರಿ. ಹೇಳಿದಂತ ಟೈಮಲ್ಲಿ ಇವತ್ತು ಸಾಕಷ್ಟು ಕಡೆ ಇವತ್ತು ಅತಿವೃಷ್ಟಿ ಇದೆ, ಅನಾವೃಷ್ಟಿ ಇದೆ, ಸಾಕಷ್ಟು ಮಂದಿ ತೊಂದರೆದಲ್ಲಿದ್ದಾರ, ಸಾಕಷ್ಟು ಮಂದಿ ಕಷ್ಟದಲ್ಲಿದ್ದಾರ. ಸಾಕಷ್ಟು ಮಂದಿ ಇದ್ದಂತ ಟೈಮಲ್ಲಿ ಕೂಡ ಇವತ್ತು ಎಲ್ಲ ರೈತಾಪಿ ಜನರೆಲ್ಲರೂ ಕೂಡ ಇವತ್ತು ಕಾಯ್ತಾ ಇದ್ದಾರೆ, ದಯವಿಟ್ಟು ಪರಿಹಾರವನ್ನು ಕೊಡಿಸ್ರಿ ಅನ್ನೋಂಥ ಕಾಯುವಂತ ಕೆಲಸ ಆಗ್ತಾ ಇದೆ. ಹಂಗಾಗಿ ದಯವಿಟ್ಟು ತಾವೆಲ್ಲ ಕೂಡ ಪ್ರವಾಸ ಮಾಡಿದ್ದು ಚಲೋ ಇದೆ, ಎಲ್ಲ ಕೂಡ ಚಲೋ ಇದೆ. ಇವೆಲ್ಲ ಇದ್ದಂತ ಟೈಮಲ್ಲಿ ಕೂಡ ಅವ್ರ ಪರಿಹಾರವನ್ನು ಕೂಡ ಇವತ್ತು ಕೊಡಿಸ್ತೀರಿ ಅನ್ನೋಂಥದ್ದು ಕೂಡ ನಾನು ಮಾಡುವಂತ ಕೆಲಸ ಆಗ್ತದೆ. ಇವೆಲ್ಲ ಗೊಂದಗಳು ನೋಡಿದಂತ ಟೈಮಲ್ಲಿ ಮುಖ್ಯಮಂತ್ರಿಗಳು ಎಲ್ಲಾನು ಬದಲಾವಣೆ ಆಗ್ತಾರೆ ಅನ್ನೋ ಗೊತ್ತಿಲ್ಲ, ಅವ್ರು ಕೂಡ ಪರಿಸ್ಥಿತಿ ಹಂಗಂಗೆ ಇದೆ. ಹಂಗ ಇವೆಲ್ಲ ಗೊಂದಲಗಳು ಆದ ನಂತರ ಮುಖ್ಯಮಂತ್ರಿಗಳು ಅವರು ಆಡಳಿತ ಮಾಡಕ್ಕಾಗಲ್ಲ, ಆಗಲಾರ್ದಂತ ಟೈಮಲ್ಲಿ ಪುನಃ ಲಾಸ್ಟ್ ಏನೋ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಾಗುತ್ತೆ ಅನ್ನೋ ಗೊತ್ತಿಲ್ಲ. ಹಂಗಾಗಿ ಇವತ್ತಿನ ಸರ್ಕಾರದ ಪರಿಸ್ಥಿತಿ ಹಿಂಗಾಗಿದೆ ಅನ್ನೋ ಮಾತನ್ನು ಕೂಡ ಹೇಳ್ತೀನಿ. ತಾವೇನೋ ಪ್ರಶ್ನೆಗಳಿದ್ರೆ ಹರಿಪ್ರಸಾದ್ ಅವರು ಅದಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನಂದ್ರೆ ನಾವೇನ್ ಯಾರಿಗೂ ಒತ್ತಾಯ ಮಾಡಿಲ್ಲ, ಬಿಜೆಪಿ ಅವರು ಈ ರೀತಿ ಮಾಡ್ತಾ ಇರೋದು, ಬಿಜೆಪಿ ಅವರು ಮಾನ ಮರದಿದ್ರೆ ಸುಮ್ನೆ ಇರ್ಬೇಕು ಅಂತ ಹೇಳಿದ್ರು. ಅವ್ರ ಭಾಷೆ ನಮಗೆ ಗೊತ್ತಾಗುತ್ತೆ ಸರ್. ಅವ್ರ ಭಾಷೆ ಅವ್ರ ಪಾಪ ಅವರು ಬಹಳ ಸತ್ಯ ಹರಿಶ್ಚಂದ್ರು, ಅವ್ರ ಭಾಷೆ ಕೂಡ ನಮಗೆ ಗೊತ್ತಾಗುತ್ತೆ. ಅವ್ರದೇನು ಗೊತ್ತಾಗಲ್ಲ ಅನ್ನೋದೇನಿಲ್ಲ.
ಬಹುಶಃ ಈ ರಾಜ್ಯದಲ್ಲಿ BK ಮತ್ತು DK ಸೇರಿದ್ದಾರೆ ಅಂದ್ರೆ ಈಗ ಹೆಂಗಿರ್ಬೋದು ನೋಡ್ರಿ ಅವರಿಬ್ಬರ ಆಟ. BK ಗುರು ಯಾರು ಗೊತ್ತಿಲ್ಲ. ನಿಮ್ಗೆಲ್ಲ ನಿಮ್ಗೆ ಗೊತ್ತಿರುತ್ತೆ. ನನ್ನ ಬಾಯಿಂದ ಬಿಡಿಸ್ಕೊಂಡು ಬೇಕಾಗಿಲ್ಲ. DK ಗುರು ಯಾರು ಅಂತ ಹೇಳಿದ್ರೆ ನಮ್ಮಲ್ಲ DK ಗುರು ಏನು ನಾವು ಒಂದಿಟ್ಟು ಹೋಗ್ಕೊಂಡಿವಿ. BK ಗುರು ಗೊತ್ತಿಲ್ಲ. ಯಾವ್ದೋ ಹೊಸ ಇನ್ಫೆಕ್ಷನ್ ಹೇಳಿದ್ರು. ಕೊತ್ವಾಲ್ ಅವ್ರು ಇರ್ಬೋದೇನೋ, ಅಲ್ಲ DK ಗುರು ಕೊತ್ವಾಲ ಅಂತ ಅಂತಂದ್ರೆ ಜಯರಾಜ್ ಇರ್ಬೋದೇನೋ. ಅಲ್ಲ ಇರ್ಬೋದೇ ಬೇಡ ನೀವು clarity ಕೊತ್ವಾಲ್ ಮತ್ತು ಜಯರಾಜ್ ನೀವು clarity ಕೊಡ್ಬೇಕು ನೀವು. ಏನ್ ಫೈಟ್ ಮಾಡಿದ್ರೆ ಹೆಂಗ್ ನೀವು? ಇಬ್ಬರಿಗೆ ಆ ಕಡೆ ಈ ಕಡೆ ಇಬ್ಬರಿಗೆ ಅಂಡರ್ಸ್ಟ್ಯಾಂಡ್ ಇಲ್ಲ. ಯಾರು ಸರ್ ಕೊತ್ವಾಲು ಮತ್ತು ಜಯರಾಜ್ ಇಬ್ಬರಿಗೂ ಗುರುಗಳ? ಇಬ್ಬರಿಗೆ ಬಾಲಕೃಷ್ಣ ಅವ್ರ ವಿಚಾರದಲ್ಲಿ ಏನಾಗ್ತದೆ ಅಂದ್ರೆ ಅವರು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಯಾಕೆ ಕೊಡ್ತೀವಿ ಅಂದ್ರೆ ನಮ್ಗೆ DK ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡ್ಬೇಕಾಗಿತ್ತು, ಮಾಡಿದೀವಿ. ಅದಾದ್ರೆ ಸಾಕು ನಮ್ಗೇನು ಮಂತ್ರಿ ಪಾಪ ಸಂತೋಷ. ಬಾಲಕೃಷ್ಣ ಯಾವತ್ತೂ ಕೂಡ ಫಸ್ಟ್ ದಿನದಿಂದ ಮಾಡ್ತಾನೆ ಇದ್ದಾರೆ ಪಾಪ. ಇವತ್ತು ಅಂದ್ರೆ ಇವಾಗ ಏನಂತ ಹೇಳಿದ್ರೆ ನಾನು ಯಾವತ್ತಿದ್ರೆ ಕೂಡ ನಾನು ಮಂತ್ರಿ ಆಗ್ಬೇಕಂತ ಹೇಳಿ ಬಹಳಷ್ಟು ಆಕಾಂಕ್ಷೆಯಲ್ಲಿದ್ದೀನಿ. DK ಅವ್ರು ಮುಖ್ಯಮಂತ್ರಿಗಳಾಗ್ಲಿ ಅಂತ ಹೇಳ್ತಾರೆ. ಇವ್ರು ಮುಖ್ಯಮಂತ್ರಿಗಳಾದ್ಮೇಲೆ ಮತ್ತೆ ಮಂತ್ರಿ ಸ್ಥಾನ ಕೊಟ್ಟಾರ. ಮಂತ್ರಿ ಸ್ಥಾನ ಕೊಟ್ಟಂತ ಅಲ್ಲಿ ಹೈಕಮಾಂಡ್ ಇಂದ ಬಹಳ ಮಂದಿ ತೆಗಿಬೇಕಂತ ಹೇಳಿದ್ರೆ ಅಲ್ಲಿ ಒತ್ತಾಯ ಬರ್ತಾ ಇರ್ಬೋದು. ಹಾಗಾಗಿ ನಾನು ಮುಂಚೆನೆ ಸೇಫ್ ಆಗಿ ನಾನು ರಾಜೀನಾಮೆ ಕೊಟ್ಟರೆ ಒಳ್ಳೇದು ಅನ್ನೋಂತ ರೀತಿಯಲ್ಲಿ ಮಾತಾಡಿದ್ದೆ. ಸರ್ ಇದು ಪೋರ್ಟ್ಫೋಲಿಯೋ ಹಂಚಿಕೆಗಳಲ್ಲೂ ಏನದು ಹೈಕಮಾಂಡ್ ಯಾಕೆ ತಲೆ ತೋರಿಸ್ಬೋದು? ನಿಮ್ಗೆ ಸರಿ ಅನ್ಸುತ್ತಾ ಹೋಗಿ? ಈ ಪೋರ್ಟ್ಫೋಲಿಯೋ ಹಂಚಿಕೆ ವಿಚಾರದಲ್ಲಿ ಕೆಲವು ಮಂದಿ ಯಾರು ಕೂಡ ಸಮಾಧಾನ ಇಲ್ಲ. ಒಂದು ಅದಕ್ಕೆ ಹೈಕಮಾಂಡ್ ನನಗೆ ಕೂಡ ಸಮಾಧಾನ ಇಲ್ಲ ಅಂತೇಳಿ ಅವ್ರು ಅಂತಾರ, ಯಾರು ರಾಮಲಿಂಗಾರೆಡ್ಡಿ ಅವರು ಅಂತಾರ, ಇನ್ನೊಬ್ರು ಕೃಷ್ಣ ಬೈರೇಗೌಡರು ನಮಗೆ ನಮಗೆ ಕೂಡ ಇಷ್ಟ ಇಲ್ಲ ಅಂತಾನ, ಇನ್ನೊಬ್ರು ನಮ್ಮ ಮುನಿಯಪ್ಪ ಅವರು ಯಾರು ಆಹಾರ ಮಂತ್ರಿಗಳು ಯಾರಿದ್ದಾರೆ ಆತ ನನಗೆ ಅಸಮಾಧಾನ ಇದೆ ಅಂತ ಹೇಳ್ತಾರ. ಇವತ್ತು ಎಲ್ಲರಲ್ಲಿ ಎಲ್ಲ ಗೊಂದಲ ಇರುವಂತ ಟೈಮಲ್ಲಿ ಕೂಡ ಬಹುಶಃ ಅದೆಲ್ಲ ಸುತ್ಕೊಂಡು ಒಂದು ಕೊರಳಿಗೆ ಹಗ್ಗ ಆಗಿ ಮತ್ತೆ ಮುಖ್ಯಮಂತ್ರಿಗಳಿಗೆ ಏನೋ ಸುತ್ತುವಂತದೇನೋ ಗೊತ್ತಿಲ್ಲ. ಅಲ್ಲಿ ತನಕ ಕೂಡ ಬರ್ಬೋದೇನೋ ಇದು. ಸರ್ ಬಿಜೆಪಿ ಅವರು ಬರ ಪರಿಹಾರ ಕೂಡಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಆದ್ರೆ ಸಂತೋಷ್ ಲಾಡ್ ಅವ್ರು ಏನ್ ಹೇಳಿದ್ರೆ ವಿಶ್ವಗುರು ಅಂತ ಇದಾರಲ್ಲ, ವಿಶ್ವಗುರು ಕಡೆಯಿಂದ ಒಂದ್ ಸಲಿನೂ ಕೇಂದ್ರದಿಂದ ಏನು ಪರಿಹಾರಗಳು ಸಿಗ್ಲಿಲ್ಲ. ಆಮೇಲೆ ಬಿಜೆಪಿ NDRF SDRF ನಾನು ಅಂದ್ರೆ ಮತ್ತೆ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಗಳು ಓಡಿಸಕ್ ಹೋಗಲ್ಲ. ನಾನು ಈಗಿದ್ದಂತ ಪರಿಸ್ಥಿತಿಯಲ್ಲಿ ಕೇಂದ್ರದಿಂದ NDRF SDRF ಏನ್ ಬರ್ಬೇಕಾಗಿತ್ತು ಅದು ಖಂಡಿತವಾಗಿ ಅದು ಕೊಟ್ಟೇ ಕೊಡ್ತಾರೆ. ಯಾವತ್ತಿದ್ದು ಕೂಡ ನೋಡಿ ನಾನು ಕೂಡ ಸುಮಾರಾಗಿ ನಾನು ಕೂಡ ಒಂದು 6 ಮಂದಿ ಮುಖ್ಯಮಂತ್ರಿಗಳ 7 ಮಂದಿ ಮುಖ್ಯಮಂತ್ರಿಗಳು ನಾನು ನೋಡಿದಂತ ಟೈಮ್ಲೆ ನಮ್ಮ ರಾಜ್ಯದಿಂದ ಏನ್ ಕೊಡ್ಬೇಕಾಗುತ್ತೆ ಅದು ಕೊಟ್ಬಿಡ್ತಾರೆ. ಅದ್ರ ಪರಿಹಾರ ಸಲುವಾಗಿ ಯಾರು ಕೈಯಲ್ಲ. ಎಲ್ಲರೂ ಕೂಡ ಅದು ಬಂದೇ ಬರುತ್ತೆ. ಬಂದಂತ ಟೈಮಲ್ಲಿ ಕೂಡ ಇವ್ರು ಪತ್ರ ಬರೆದು ಸುಮ್ಮನೆ ಆಗೋದಲ್ಲ. ಮೊನ್ನೆ ಮುಖ್ಯಮಂತ್ರಿಗಳು ಹೋದಂತ ಟೈಮಲ್ಲಿ ನಮ್ಮೆಲ್ಲ ಕಾವೇರಿ ವಿಚಾರದಲ್ಲಿ ಕೂಡ ಎಲ್ಲರೂ ಕರೆದು ಮಾತಾಡಿದ್ರು. ಮತ್ತೆ ಬೇರೆ ಬೇರೆ ವಿಚಾರದಲ್ಲಿ ಕೂಡ ಕರೆದು ಮಾತಾಡೋಂಥ ಟೈಮಲ್ಲಿ ಈ ರೀತಿ ಕರ್ನಾಟಕ ರಾಜ್ಯದಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಇದೆ, ಇಷ್ಟೊಂದು ನುಕ್ಸಾನ್ ಆಗಿದೆ, ಇದನ್ನು ಕೂಡ ನಿಯೋಗ ತಗೊಂಡು ಪ್ರಧಾನಮಂತ್ರಿಗಳು ಆಲ್ರೆಡಿ ಹೋಗ್ಬೋದಾಯ್ತಲ್ಲ. ಇಲ್ಲಿ ಪರವಾಗಿಲ್ಲ ಹೋಗ್ಲಿದ್ರೆ